ನೂರಾರು ಕೋಟಿ ಹೆಂಗೆ ಕೊಡ್ತಾ ಇದ್ದೀರಿ? ಅದೇ ದುಡ್ಡು ನಮ್ಮ ರೈತರು ಕೊಡಾಕ್ರಿ. ರೈತರು ಹಾಳು ಮಾಡ್ತಾರಾ? ಇಲ್ಲಿ ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದಾರೆ, ಅದನ್ನು ಇಲ್ಲೇ ಡೈರೆಕ್ಟರ್ಸ್ಗಳು ಹಾಳು ಮಾಡ್ತಾ ಇದ್ದಾರೆ. ನಮ್ಗೆ ಬೇಕಾದವ್ರು ಕೊಡಿಸ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ. ಅವ್ರು ಕಟ್ಟಬೇಕಾದ್ರೆ ಹೋದ್ರೆ ಈಗ ಮತ್ತೆ ಅಂತ ಬರ್ತಾ ಇದ್ದಾವಲ್ಲ ಅಪ್ಲಿಕೇಶನ್ಸ್ಗಳು ಡಿ ಸಿ ಬ್ಯಾಂಕ್ನಲ್ಲೇ. ಸಂಜಯ್ ಪಾಟೀಲ್ ಅವರು 600 ಎಕರೆ ಒಂದು ಸಾದಾ ಭೂಮಿ ಮೇಲೆ ಅವರು ನೂರಾರು ಕೋಟಿ ರೂಪಾಯಿ ಸಾಲ ಕೇಳ್ತಾ ಇದ್ದಾರೆ. ಇಂಥ ಒಂದಲ್ಲ ಎರಡಲ್ಲ. ಅದೇ ಕಾಲಕ್ಕೆ ಮಲಪ್ರಭಾ ಇದು ನಮ್ಮ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಅವರು ಸಾಲ ಕೇಳ್ತಾರೆ. ಕೊಡ್ರಿ ಇಲ್ಲಂತಲ್ಲ, ವಸೂಲಿ ಮಾಡಿಸ್ಬೇಕು. ಅದಕ್ಕೆ ಜಾಮೀನ್ದಾರರು ಯಾರು ಅವರು ಕೊಡಬೇಕಾದ್ರು ವಸೂಲಿ ಆಗ್ತಾ ಇದ್ರೆ ಅದು ರೈತರ ದುಡ್ಡು ಉಳಿಬೇಕು. ರೈತರಿಗೆ ದಿವಾಳಿ ಹೇಳ್ಕೊಡೋದು ಎಲ್ಲ ಡಿ ಸಿ ಬ್ಯಾಂಕ್ಗಳನ್ನ ಕೇಳ್ಕೊಳ್ತಾ ಇದ್ದೀವಿ. ಇದನ್ನು ಇಲ್ಲಿಯ ಡೈರೆಕ್ಟರ್ಸ್ಗಳು ಕೊಟ್ಟರೆ ವಸೂಲಿ ಅವರ ಆಸ್ತಿಗಳನ್ನು ಇಲ್ಲೇ ಕೊಲ್ಯಾಬ್ರೇಟ್ ಮಾಡಿರಿ, ಕೊಡ್ರಿ ಅವ್ರಿಗೆ ಬೇಡ ಅಂತ ಹೇಳ್ತಾ ಇಲ್ಲ ಅಂತೇಳಿ ಅತ್ಯಂತ ದಿಟ್ಟವಾಗಿ ನೇರವಾಗಿ ಸ್ಪಷ್ಟವಾಗಿ ಇವತ್ತು ಕೇಳ್ತಾ ಇದ್ದಾರೆ. ಸಾಲ ಕೊಡ್ರಿ ನಮ್ಗೆ, ನಮ್ಮ ರೈತರು ಉಳಿತಾರ, ರೈತರ ಬ್ಯಾಂಕ್ ರೀ ಇದು, ರೈತರು ಯಾಕೆ ಕೊಡ್ರಿ ಅನ್ನುವಂಥ ಮಾತನ್ನು ಭಾಳ ಜೋರ್ದಾರಾಗಿ ಕೇಳ್ತಾ ಇದ್ದಾರೆ. ಸತ್ಯದಲ್ಲಿ ಅವ್ರಿಗೆ ಪಾಪ 30,000 ಎಕರೆಗೆ 30,000 ಕೊಡ್ತೀನಿ, 40,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಿಲ್ಲೆಯವರು. ಈ ಡಿ ಸಿ ಬ್ಯಾಂಕಿನ ನಡೆಸ್ಕೊಂಡು ಹೋಗುವಂಥ ಡೈರೆಕ್ಟರ್ಸ್ಗಳು 30,000-40,000 ರೂಪಾಯಿ ಬರೀ ಉಳ್ಳಾಗಡ್ಡಿ ಬೆಳೆಯೋದಕ್ಕಾಗಲ್ಲ ರೀ. 1 ಎಕರೆಗೆ 1 ಲಕ್ಷ ಖರ್ಚು ಬರ್ತದೆ ಉಳ್ಳಾಗಡ್ಡಿ ಬೆಳೆಯೋದಕ್ಕೆ. 1 ಎಕರೆಗೆ 2 ಲಕ್ಷ ಬರ್ತದೆ ಕಬ್ಬು ಬೆಳೆಯೋದಕ್ಕೆ. ನೀವು ಕೊಡ್ತೀರಿ 30,000-40,000. ಎದಕ್ಕೆ ರೀ ಅದು?